ಚಾಮುಂಡಿ ಪ್ರಾಧಿಕಾರದ ಸಭೆಯಲ್ಲಿ ಕೆಲ ನಿರ್ಣಯಗಳನ್ನು ಕೈಗೊಂಡಂತ ಹಿನ್ನೆಲೆಯಲ್ಲಿ ಪ್ರಾಧಿಕಾರದ ಅಧ್ಯಕ್ಷ ಸಿಎಂ ನಿರ್ಧಾರಕ್ಕೆ ಸಂಸದ ಯದುವೀರ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ। ಪ್ರಾಧಿಕಾರದ ವಿಚಾರವಾಗಿ ಈಗಾಗಲೇ ಕೋರ್ಟ್ ತಡೆಯಾಜ್ಞೆ ಇದೆ। ಸಿಎಂ ಸಮ್ಮುಖದಲ್ಲಿ ನಿರ್ಣಯ ತೆಗೆದುಕೊಂಡಿರುವುದು ಆಕ್ಷೇಪಾರ್ಹ। ಆ ನಿರ್ಣಯ ಏನು ಉಚಿತವಲ್ಲ, ಕಾನೂನಾತ್ಮಕ ಹೋರಾಟವನ್ನ ಮಾಡ್ತೇವೆ, ನಮ್ಮ ಮುಂದಿನ ನಡೆ ಏನು ಎಂದು ಶೀಘ್ರದಲ್ಲೇ ತಿಳಿಸ್ತೇವೆ ಅಂತ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಹೇಳಿಕೆ ನೀಡಿದ್ದಾರೆ। ಚಾಮುಂಡಿ ಪ್ರಾಧಿಕಾರ ಸಭೆಯಲ್ಲಿ ಕೆಲ ನಿರ್ಣಯಗಳನ್ನು ಕೈಗೊಂಡಂತ ಹಿನ್ನೆಲೆ ಪ್ರಾಧಿಕಾರದ ಅಧ್ಯಕ್ಷ ಸಿಎಂ ನಿರ್ಧಾರಕ್ಕೆ ಸಂಸದ ಯದುವೀರ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ। ಪ್ರಾಧಿಕಾರದ ವಿಚಾರವಾಗಿ ಈಗಾಗಲೇ ಕೋರ್ಟ್ ತಡೆಯಾಜ್ಞೆ ಇದೆ। ಸಿಎಂ ಸಮ್ಮುಖದಲ್ಲಿ ನಿರ್ಣಯ ತೆಗೆದುಕೊಂಡಿರುವುದು ಆಕ್ಷೇಪಾರ್ಹ। ಆ ನಿರ್ಣಯ ಉಚಿತವಲ್ಲ, ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೇವೆ, ನಮ್ಮ ಮುಂದಿನ ನಡೆ ಏನು ಎಂದು ಶೀಘ್ರದಲ್ಲೇ ತಿಳಿಸ್ತೇವೆ ಅಂತ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಹೇಳಿಕೆಯನ್ನ ನೀಡಿದ್ದಾರೆ। ನಾನು ಆಗಲೇ ಹೇಳಿದ್ದೀನಿ, ಅದು ಕಂಟೆಂಪ್ಟ್ ಆಗುತ್ತೆ। ಕಂಟೆಂಪ್ಟ್ ಇದು ಸ್ಟೇ ಆಗಿದೆ, ಎಕ್ಸ್ಟೆಂಡ್ ಆಗಿದೆ 5ನೇ ತಾರೀಕುವರೆಗೂ। ಈ ಸ್ಟೇ ಇರೋ ಸಂದರ್ಭದಲ್ಲಿ ಅಂಥ ಸಭೆಯನ್ನು ನಡೆಸೋದು ಕಾನೂನು ಬಾಹಿರ ಆಗುತ್ತೆ। ಅದಕ್ಕಾಗಿ ನಾವು ಏನು ಮುಂದುವರಿಬೋದು ನಾವು ಮುಂದುವರಿತೀವಿ। ಸ್ಟೇ ಇರೋ ಸಂದರ್ಭದಲ್ಲಿ ಏನೇ ಸಭೆಯಲ್ಲಿ ಏನೇ ನಿರ್ಣಯಗಳು ತೊಗೊಂಡಿದ್ದಾರೆ ಅದೆಲ್ಲ ಕಾನೂನು ಬಾಹಿರ ಆಗುತ್ತೆ। ಅದಕ್ಕಾಗಿ ಇದು ನಾನೆಸ್ಟ್ ಅಂತ ಒಂದು ಇದಾಗುತ್ತೆ ಕೋರ್ಟಲ್ಲಿ। ಎಲ್ಲಿ ವೆಕೇಟ್ ಆಗಿದೆ, ವೆಕೇಟ್ ಎಲ್ಲಾಗಿದೆ ಅದು ಹೇಳ್ತಾ ಇರ್ಬೋದು, ಅದು ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ ಯಾವ ಆಧಾರ ಮೇಲೆ ಹೇಳ್ತಾ ಇದ್ದಾರೆ। ನಾನು ಹೇಳ್ತಾ ಇದ್ದೀನಿ, ಹೈಕೋರ್ಟಿಂದ 30ನೇ ತಾರೀಕು ಅದು ಎಕ್ಸ್ಟೆಂಡ್ ಆಯಿತು 5ನೇ ತಾರೀಕುವರೆಗೂ, ಅಂದರೆ ಇವತ್ತುವರೆಗೂ ಇಲ್ಲ। ದಸರಾ ಇದು ಪಾರಂಪರೆ, ಇದು ಕಲ್ಲಲ್ಲೇ ಕೆತ್ತಿರುವಂಥದ್ದು, ಅದು ಯಾರು ಬದಲಾಯಿಸೋಕ್ಕಾಗೋದಿಲ್ಲ, ಅದ್ರ ಪಾಡಿಗೆ ನಡೆಯುತ್ತೆ। ದಸರಾ ಸಿದ್ಧತೆ ಅವ್ರು ನೋಡ್ಕೋತಾರೆ, ಅದು ಅವ್ರಿಗೆ ಗೊತ್ತಿದೆ ಏನು ಮಾಡಬೇಕು। ಅದು ರಾಜ್ಯ ಸರ್ಕಾರ ನಡೆಸುವಂಥದ್ದು ನಾಡ ಹಬ್ಬ ಅಂತ ಅವ್ರು ಆಚರಣೆ ಮಾಡ್ತಾ ಇದ್ದಾರೆ, ಅವ್ರು ಮಾಡ್ಕೊಳ್ಳಿ। ನಾವು ಆಗ್ರಹ ಮಾಡ್ಬೋದು, ನಾವು ಕೊಟ್ಟಿರೋವಂಥದ್ದು ನ್ಯಾಯ ಸಮೇತ ಇದು ತನಿಖೆ ಆಗಬೇಕು ಅಂದರೆ ಅವ್ರು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಮಾಡಿಸ್ಬೇಕು। ಅದಕ್ಕಾಗಿ ಅವ್ರು ಕೊಟ್ಟು ಮಾಡಿಸ್ಲಿ। ಅದು ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ ಅದೇನು ಅವ್ರದ್ದೇನು ತಪ್ಪಿಲ್ಲ ಅಂತ, ಅದಕ್ಕೆ ತನಿಖೆ ಮಾಡಿಸಿ ಕ್ಲೇಮ್ ನಿಮ್ಮ ಏನಾದರೂ ಇದ್ದರೆ ನಿಜ ಇದ್ದರೆ ಅದು ಮುಂದುವರಿರಿ। ಅದೇನದೆ ನಾನು ನೋಡ್ಬಿಟ್ಟು ಪರಿಶೀಲನೆ ಮಾಡಿಬಿಟ್ಟು ಹೇಳ್ತೀನಿ। ಆದರೆ ನಾವು ಹೇಳೋದು ಸಮಾಜದಲ್ಲಿ ಶಾಂತಿಯುತವಾಗಿ ನಾವು ಎಲ್ಲರೂ ಮುಂದುವರಿಯೋಣ। ಏನಿದೆ ಕಾನೂನು ಪ್ರಕಾರ ಅದು ಕಾನೂನನ್ನು ಅನುಸರಿಸಬೇಕಾಗಿದೆ, ಸಂವಿಧಾನದಲ್ಲಿ ಏನಿದೆ ಅದನ್ನ ಅನುಸರಿಸಬೇಕಾಗಿದೆ। ಎಲ್ಲರೂ ಸ್ಕೂಲ್ಗೆ ಹೋಗುವಾಗ ಯೂನಿಫಾರ್ಮ್ ಆಗಿ ಹೋಗಬೇಕಾಗಿರುವಂಥದ್ದು ಕಾನೂನು, ಅದಕ್ಕಾಗಿ ಅದಕ್ಕೆ ತಕ್ಕಂತೆ ಅವ್ರ ಕೆಲಸವನ್ನು ಮಾಡಲಿ।